ಗೌರ್ಮೆಂಟ್ ಜಾಬ್ ಯಾರಿಗೆ ಸಿಗುತ್ತೆ ಆದ್ರೆ ಗೌರ್ಮೆಂಟ್ ಜಾಬ್ ಸಿಗ್ಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಯಾವ್ಯಾವ ಗ್ರಹಗಳು ಯಾವ ರೀತಿ ಫಲಾಫಲಗಳಿದ್ರೆ ಏನೇ ಜಾಬ್ ಸಿಗುತ್ತೆ ಅಂತಕ್ಕಂಥದ್ದನ್ನ ಈ ಒಂದು ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಸ್ಪರ್ಧಾತ್ಮಕ ಯುಗ ಇದು. ಈ ಒಂದು ಯುಗದಲ್ಲಿ ಜಾಬ್ ಗೌರ್ಮೆಂಟ್ ಜಾಬ್ ಸಿಗ್ತಕ್ಕಂಥ ತುಂಬಾ ಕಷ್ಟ. ಆದ್ರೆ ನಿಮ್ಮ ಜಾತಕದಲ್ಲಿ ಬಲವಾಗಿದ್ದಾಗ ನಿಮ್ಗೆ ಈಸಿ ಆಗುತ್ತೆ. ಆ ಒಂದು ದಶೆ, ಆ ಒಂದು ಭುಕ್ತಿ, ಅಂತರ್ಭುಕ್ತಿ ನಡೀತಾ ಇರ್ಬೇಕಾದ್ರೆ ನಿಮ್ ಜಾಬ್ ಸಿಗುತ್ತೆ. ನೋಡಿ, ಒಬ್ಬರಿಗೇನೆ 5-6 ಗೌರ್ಮೆಂಟ್ ಜಾಬ್ ಸಿಕ್ಕಿರೋದು ನೀವು ನೋಡಿರ್ತೀರ. ಅಂದ್ರೆ ಅವ್ರಿಗೆ ಆ ರೀತಿ ಜ್ಞಾನ ಇರುತ್ತೆ. ಆ ಜ್ಞಾನ ಕೊಡ್ತಕ್ಕಂಥವ್ರು ಯಾರು? ಗ್ರಹಗಳು. ಗೌರ್ಮೆಂಟ್ ಉಕ್ತಿನ ಋಣ ಇದೆಯಲ್ಲ ನೋಡೋ, ಫಸ್ಟ್ ನೋಡ್ಕೊಳ್ಳೋ ಅನ್ನೋರು. ಒಂದು ಪ್ರಭಾವ ವ್ಯಕ್ತಿ ಆಗ್ಬೇಕಾದ್ರೆ ಆ ಗ್ರಹಗಳ, ಸೂರ್ಯ ಗ್ರಹದ ಪ್ರಭಾವ ಹೆಂಗಿರ್ಬೇಕು? ಸಮಾಜದಲ್ಲಿ ಕೀರ್ತಿ, ಯಶಸ್ಸು, ಸನ್ಮಾನಗಳು ಬೇಕಂದ್ರೆ, ಒಂದು ಜಾಬ್ ಅಲ್ಲಿ ಗೌರ್ಮೆಂಟ್ ಜಾಬ್ ಬೇಕಾದ್ರೆ ಸೂರ್ಯನ ಪಾತ್ರ ಅತ್ಯಗತ್ಯ. ಈ ಸ್ಪರ್ಧಾತ್ಮಕ ಯುಗದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಇಂದ ಸ್ಪರ್ಧೆಯಲ್ಲಿ ಜಯಿಸ್ತಾನ, ಅದಕ್ಕೆ 6ನೇ ಮನೆ ನೋಡ್ಬೇಕು. 6ನೇ ಮನೆ ಸ್ಟ್ರಾಂಗ್ ಆಗಿದ್ದು ಬಲವಾಗಿದ್ದಾಗ ಎಕ್ಸಾಮ್ ಪಾಸ್ ಆಗ್ತಾನೆ. 3 ಲಕ್ಷ ಜನ ಅಲ್ಲ, 10 ಲಕ್ಷ ಜನ ಆಗಿದ್ರು ಕೂಡ ಈತನಿಗೆ ಬಲ ಇರುತ್ತೆ. ಆ ಬಲ 6ನೇ ಮನೆ ಕಾಂಬಿನೇಷನ್ ನೋಡ್ಬೇಕು, 10ನೇ ಮನೆ ನೋಡ್ಬೇಕು, ಪ್ಲಸ್ ಲಾಭದಾಯಕ, ಅದೃಷ್ಟದಾಯಕ 11ನೇ ಮನೆ ನೋಡ್ಬೇಕು. ಒಟ್ಟಾರೆಯಾಗಿ ಸರ್ಕಾರಿ ಉದ್ಯೋಗ ಸಿಗ್ಬೇಕು, ಗೌರ್ಮೆಂಟ್ ಜಾಬ್ ಬೇಕು ಅಂದ್ರೆ ಒಬ್ಬ ಜಾತಕನಲ್ಲಿ 10ನೇ ಮನೆ ಸ್ಟ್ರಾಂಗ್ ಆಗಿರ್ಬೇಕು, 11ನೇ ಮನೆ ಸ್ಟ್ರಾಂಗ್ ಆಗಿರ್ಬೇಕು. ಈ 3 ಸ್ಥಿತಿಗಳು ಕರೆಕ್ಟ್ ಆಗಿ ಇತ್ತು ಅಂತಂದ್ರೆ, ನಿಮ್ಮ ಜಾತಕದಲ್ಲಿ ಬಲವಾಗಿತ್ತು ಅಂತಂದ್ರೆ, ಆ ಗ್ರಹಗಳು ಫಲದಿಂದ ನಿಮ್ಗೆ ಜಾಬ್ ಸಿಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಟ್ರೈ ಮಾಡಿ, ನಿಮ್ಮ ಸಮಯನ ವ್ಯರ್ಥ ಮಾಡ್ಕೊಬೇಡಿ. ಆದ್ರೆ ಬಲವಾಗಿ ಟ್ರೈ ಮಾಡಿ. ನೋಡಿ, ಸಾಮರ್ಥ್ಯ ಇದ್ದವನ್ಗೆಲ್ಲನೂ ಯೋಗ ಬರಲ್ಲ. ನಾನು ಓದೇ ಮಾಡ್ತೀನಿ ಅಂತ ಛಲ ಕೊಡೋರು ಯಾರು? ಗ್ರಹಗಳೇ ಅಲ್ವಾ? ಯಾಕೆ ಬೇರೆಯವ್ರಿಗೆ ಛಲ ಇರೋದಿಲ್ಲ? ಗೌರ್ಮೆಂಟ್ ಜಾಬ್ ಅಲ್ಲಿ ಟೀಚರ್ ಆಗ್ಬೋದಾ, ಅಥವಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲ, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ, ಅಥವಾ ಒಂದು ದಕ್ಷಾಧಿಕಾರಿನ, ಎ ದರ್ಜನ, ಬಿ ದರ್ಜನ, ಇದನ್ನೆಲ್ಲ ನೋಡ್ಬೇಕಾಗ್ತದೆ. ಅದಕ್ಕೆಲ್ಲ ಸ್ಟ್ರಾಂಗ್ ಆಗಿರ್ಬೇಕು. ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾವ ಲಗ್ನ ಜಾತಕದವರಿಗೆ ಯಾವ ಕಾಂಬಿನೇಷನ್ ಇದ್ರೆ ಜಾಬ್ ಸಿಗುತ್ತೆ ಅಂತ ಚಾಟ್ ಮುಖಾಂತರ ಉದಾಹರಣೆ ಕೊಟ್ಕೊಂಡು ತಿಳಿಸ್ತಾ ಹೋಗ್ತೀನಿ. ಮಕರ ಲಗ್ನ ಜಾತಕದವರಿಗೆ ಗೌರ್ಮೆಂಟ್ ಜಾಬ್, ಸರ್ಕಾರಿ ಉದ್ಯೋಗ ಸಿಗ್ಬೇಕಾದ್ರೆ ಈ ಒಂದು ಜನ್ಮ ಕುಂಡಲಿಯಲ್ಲಿ, ನಿಮ್ಮ ಜನ್ಮ ಕುಂಡಲಿಯಲ್ಲಿ ಈ ಕಾಂಬಿನೇಷನ್ ಇದ್ದಿದ್ದಾರೆ ನಿಮ್ ಜಾಬ್ ಸಿಗೋದಕ್ಕೆ. ನೋಡಿ, 1ನೇ ಸ್ಥಾನ ಲಗ್ನದಿಂದ 6ನೇ ಸ್ಥಾನದಲ್ಲಿ ಬುಧ ರಾಹು ಇದ್ದಾನೆ. ಬುಧ ಚೆನ್ನಾಗಿದ್ದಾನೆ, ರಾಹುನು ಚೆನ್ನಾಗಿದ್ದಾನೆ. ಬುಧ ರಾಹು ಕಾಂಬಿನೇಷನ್ ಅದೃಷ್ಟವಾಗಿ ಲಾಟರಿ ಮುಖಾಂತರವಾಗಿ ಜಾಬ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಗ್ತಕ್ಕಂಥದ್ದು. ಶುಕ್ರ ಇಲ್ಲಿ ಸ್ವಂತ ಸ್ಥಾನದಲ್ಲೇ ಇದ್ದು, ಸೂರ್ಯ ನೀಚನಾಗಿರೋದ್ರಿಂದ ನೀಚ ಭಂಗ ರಾಜಯೋಗಾಗಿ ಜಾಬ್ ಸಿಗ್ತದೆ. ಕುಜ 11ನೇ ಸ್ಥಾನದಲ್ಲಿ ಧೈರ್ಯ, ವೀರ, ಸ್ಥೈರ್ಯ ಕೊಟ್ಟು ಅದೃಷ್ಟ ತಂದ್ಕೊಡ್ತಾನೆ. ಈ ಕಾಂಬಿನೇಷನ್. ಮಕರ ಲಗ್ನ ಜಾತಕದವರಿಗೆ ಲಗ್ನಾಧಿಪತಿ ಶನಿ 10ನೇ ಮನೆಯಲ್ಲಿ ಉಚ್ಚನಾಗಿದ್ದಾನೆ. ತುಲಾ ರಾಶಿಯಲ್ಲಿ ಶನಿ ಉಚ್ಚನಾಗಿರೋದ್ರಿಂದ, ಶುಕ್ರನ ಜೊತೆಗೆ ಇರೋದ್ರಿಂದ ಜಾಬ್ ಸಿಗ್ತದೆ. ಉತ್ತಮ ಉಚ್ಚನಾಗಿರ್ತಕ್ಕಂಥ ಸಮಾಜದಲ್ಲಿ ಒಳ್ಳೆ ಕೀರ್ತಿ, ಯಶಸ್ಸು ಸಿಗ್ತಕ್ಕಂಥ ಉದ್ಯೋಗ, ಕರ್ಮ ಸಿಗುತ್ತೆ. 6ನೇ ಮನೆಯಲ್ಲಿ ಸೂರ್ಯ ಬುಧ ಇದ್ದಾನೆ. ಸೂರ್ಯ ಬುಧಾಧಿಪತ್ಯ ಯೋಗದಿಂದ ಕಾಂಪಿಟೇಟಿವ್ ಎಕ್ಸಾಮು, ಶತ್ರುಗಳನ್ನ ಜಯಿಸಿ ಜಾಬಲ್ಲಿ ಸಿಗ್ತಕ್ಕಂಥದ್ದು ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಕುಜ ಇಲ್ಲಿ ತುಂಬಾ ಬಲಾಗಿದೆ. ಕುಜನ ಜೊತೆಗೆ ಚಂದ್ರ ಇರ್ಬೋದು, ಅಥವಾ ಯಾವುದೇ ಗ್ರಹದ ಕಾಂಬಿನೇಷನ್ ಇದ್ರೂ ಸಹ ಬಲವಾಗಿ ಸಿಗುತ್ತೆ. ಮಕರ ಲಗ್ನ ಜಾತಕದವರಿಗೆ ಈ ಕಾಂಬಿನೇಷನ್ ಇದ್ರೂ ಸಹ ಜಾಬ್ ಸಿಗ್ತಕ್ಕಂಥ ಯೋಗ ತುಂಬಾ ಚೆನ್ನಾಗಿದೆ. ನೋಡಿ, ಮಕರ ಲಗ್ನ ಜಾತಕದವರಿಗೆ ಲಗ್ನದಲ್ಲೇನೆ ಕುಜ ಚೆನ್ನಾಗಿರೋದ್ರಿಂದ ಉತ್ತಮವಾದಂತ ಧೈರ್ಯ, ಸ್ಥೈರ್ಯ, ಆಂಬಿಷನ್, ಆತ್ಮವಿಶ್ವಾಸ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಕುಜ ಚೆನ್ನಾಗಿದ್ದಾನೆ. ಮಕರ ರಾಶಿಯಲ್ಲಿ ಕುಜ ಚೆನ್ನಾಗಿದ್ದಾನೆ. ಇಲ್ಲಿ 6ನೇ ಮನೆಯಲ್ಲಿ ರಾಹು ಶುಕ್ರ ಇರೋದ್ರಿಂದ ಶತ್ರುಗಳು ಅಲ್ಲೂ ಸಹ ಜಯಿಸ್ಕೊಂತಾರೆ. ರಾಹು ಇಲ್ಲಿ ಮಿಥುನ ರಾಶಿಯಲ್ಲಿ ಚೆನ್ನಾಗಿದ್ದಾನೆ. ಶುಕ್ರನ ಜೊತೆ ಯತಿ ಫಲದಿಂದ ತುಂಬಾ ಅದ್ಭುತ ಆಗಿರುತ್ತೆ. ಇಲ್ಲಿ ಸೂರ್ಯ ಮತ್ತೆ ಶನಿ. ನೋಡಿ, ಸೂರ್ಯ ನೀಚನಾಗಿದ್ದಾನೆ, ಶನಿ ಉಚ್ಚನಾಗಿದ್ದಾನೆ. ಇಲ್ಲಿ ನೀಚಭಂಗ ರಾಜಯೋಗಗಳು, ಶತ್ರುಗಳನ್ನ, ಮಿತ್ರನು ಶತ್ರು ಇಬ್ಬರನ್ನು ಜಯಿಸಿ ಟಾಪ್ ಅಲ್ಲಿ ಜಾಬ್ ಸಿಗ್ತಕ್ಕಂಥದ್ದು ತುಂಬಾ ಚೆನ್ನಾಗಿದೆ. ದಕ್ಷಾಧಿಕಾರಿ ಆಗೋದ್ರೆ ಯಾವುದೇ ಸಂಶಯ ಇಲ್ಲ. 11ರಲ್ಲಿ ಶುಭಗ್ರಹಗಳಾದಂತ ಗುರು ಆಗಿರ್ಬೋದು, ಬುಧ ಆಗಿರ್ಬೋದು, ಚಂದ್ರ ಆಗಿರ್ಬೋದು, ಈ ರೀತಿ ಚಿಕ್ಕ ಚಂದ್ರ 11ನೇ ಮನೆಯಲ್ಲಿದ್ರೆ ಗಜಕೇಸರಿ ಯೋಗ ಉಂಟಾಗ್ತದೆ. ಈ ರೀತಿ ಫಲಾಫಲಗಳು ನೋಡ್ಕೊಂಡು ಜಾಬ್ಗೆ ನೀವು ಟ್ರೈ ಮಾಡಿದ್ದೆ ಆದ್ರೆ ನೀವು ತುಂಬಾ ಅದ್ಭುತವಾಗಿ ಜಾಬ್ ಸಿಗ್ತದೆ. ಅದ್ರಲ್ಲೂ ಯಾವ ಕ್ಷೇತ್ರದಲ್ಲಿ ಹೋಗ್ಬೇಕು, ಯಾವ ದಶೆಯಲ್ಲಿ, ಯಾವ ಟೈಮಲ್ಲಿ ಪ್ರಾರಂಭ ಮಾಡಬೇಕು, ಯಾವಾಗ ಗೌರ್ಮೆಂಟ್ ಜಾಬ್ ಸಿಗುವಂತ ಯೋಗ ಇದೆ, ಇದನ್ನ ನೋಡ್ಬೋದಾಗೈತೆ.
ವೀಕ್ಷಕರು ಇನ್ನೊಂದು ನೆನಪಲ್ಲಿ ಇಟ್ಕೊಬಹುದು, ಕೆಲವರಿಗೆ ಜಾಬ್ ದಶಾಮುಕ್ತಿಗಳು ಬರೋದು 50 ವರ್ಷ ಆದ್ಮೇಲೆ. ಒಬ್ಬ ವ್ಯಕ್ತಿಗೆ ಸರ್ಕಾರಿ ಉದ್ಯೋಗ ಸಿಗ್ಬೇಕಾದ್ರೆ 50 ವರ್ಷ ಆದ್ಮೇಲೆ ಜಾಬ್ ಸಿಗ್ತಕ್ಕಂಥದ್ದು ಯೋಗ ಇರುತ್ತೆ. ಅಂದ್ರೆ ದಶಾಮುಕ್ತಿ 50 ವರ್ಷದಲ್ಲಿ ಅಥವಾ 40 ವರ್ಷದಲ್ಲಿ ಬರ್ತದೆ. ಅಷ್ಟೊತ್ತಿಗೆ ಏಜ್ ಬಾರ್ ಆಗಿರುತ್ತೆ, ನಾವ್ ಹೆಂಗ್ ಟ್ರೈ ಮಾಡೋದು ಅಂತ ನಿಮ್ ಸಂಶಯ ಬರ್ಬೋದು. ವೀಕ್ಷಕರು ಯಾವತ್ತಷ್ಟೇ ಸರ್ಕಾರಿ ಉದ್ಯೋಗ, ಸರ್ಕಾರಿ ಅಂತಂದ್ರೆ ಬರೀ ಜಾಬ್ ಸಿಗ್ತಕ್ಕಂಥದ್ದೆಲ್ಲ. ಒಂದು ಗೌರ್ಮೆಂಟ್ ಇಂದ ಟೆಂಡರ್ ಎತ್ಕೊಬಹುದು, ಅದು ಸಹ ಗೌರ್ಮೆಂಟ್ ಇಂದ ದುಡ್ಡು ಬರ್ತಕ್ಕಂಥದ್ದಲ್ಲಿ ಉದ್ಯೋಗ ಆಗ್ತಕ್ಕಂಥದ್ದೇ. ಅಥವಾ ರಾಜಕಾರಣಿ ಆಗ್ಬೋದು, ಒಂದು ಮೆಂಬರ್ ಇದ್ದಕ್ಕಿದ್ದಂಗೆ ಮೆಂಬರ್ ಆಗಿ ಅಧ್ಯಕ್ಷನಾಗ್ಬೋದು, ಅಥವಾ MLA MP ಆಗ್ತಕ್ಕಂಥದ್ದು 50 ವರ್ಷದ ಮೇಲೆ ಬರ್ತದೆ, 60 ವರ್ಷದ ಮೇಲೆ ಬರ್ತದೆ. ಆಗ ದಶಾಮುಕ್ತಿಗಳು ನಿಮ್ಮ ಜಾತಕದಲ್ಲಿ ಕಾಂಬಿನೇಷನ್ ವರ್ಕ್ ಆಗಿ ನಿಮಗೆ ಈ ರೀತಿಯಂತ ಯೋಗ ಸಿಗ್ತದೆ. ಒಟ್ಟಾರೆಯಾಗಿ ಸರ್ಕಾರಿ ಗೌರ್ಮೆಂಟ್ ಇಂದ ನಿಮ್ಗೆ ಲಾಭ ಬರ್ತಕ್ಕಂಥದ್ದು, ಅದರಲ್ಲಿ ಉದ್ಯೋಗ ಮಾಡ್ತಕ್ಕಂಥದ್ದು, ಅಲ್ಲಿ ಹೆಸರು ಕೀರ್ತಿ ಮಾಡ್ತಕ್ಕಂಥದ್ದು ಯೋಗ. ನಿಮ್ಮ ದಶಾಮುಕ್ತಿ 50 ವರ್ಷ ಆದ್ರೂ ದಶಾ ಕಾಂಬಿನೇಷನ್ ಬಂದ್ಬಿಡ್ಬೇಕು. ಸಂಪೂರ್ಣ ಜಾತಕ ನೋಡಿ ವಿಶ್ಲೇಷಣೆ ಮಾಡಿದಾಗ ನಿಮ್ಗೆ ಯಾವ ಟೈಮಲ್ಲಿ ಇಂಥ ಗೌರ್ಮೆಂಟ್ ಯೋಗದಲ್ಲಿ ದುಡ್ಡು ಮಾಡ್ತಕ್ಕಂಥದ್ದು, ಹೆಸರು ಮಾಡ್ತಕ್ಕಂಥದ್ದು ಇದೆ ಅಂತ ನೋಡ್ತಾ ಹೋಗ್ಬೋದು.